ನಮಸ್ಕಾರ ರೀ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಬದ್ನಿಕಾಯಿ ಎಣ್ಣೆಗಾಯಿ ಪಲ್ಯ ಹೆಂಗೆ ಮಾಡ್ತೇವೆ ತೋರಿಸ್ತೀನಿ. 4 ಭಾಗ ಮಾಡಿ ನೀರೊಳಗೆ ಹಾಕಿಟ್ಟೇನಿ ಕರಗಾಗಬಾರ್ದಂತ. ಒಂದು 4 ಈರುಳ್ಳಿ ಹೆಚ್ಚಿಟ್ಕೊಂಡೇನಿ, ಹುಣಸೆ ಹಣ್ಣು ಇಟ್ಟೇನಿ ನೋಡಿರಿ. ಇವನ್ನೆಲ್ಲ ಚೆಕ್ ಮಾಡಿ ಇಟ್ಕೊಂಡೇನಿ. ಈರುಳ್ಳಿ 4 ಹೆಚ್ಚಿಟ್ಕೊಂಡೇನಿ, ಹುಣಸೆ ಹಣ್ಣು ಇಟ್ಕೊಂಡೇನಿ. ಆನಂತರ ಉಪ್ಪು, ಖಾರ, ಅರಿಶಿನ, ಮಸಾಲೆ ಪುಡಿ, ಕೊತ್ತಂಬರಿ, ಶೇಂಗಾ ಪುಡಿ, ಗುರಳ್ ಪುಡಿ ಎಲ್ಲ ಇಟ್ಕೊಂಡೇನಿ. ಹೆಂಗೆ ಮಾಡೋದು ನೋಡೋಣ ಬರ್ರಿ. ಇದು ಹೊಸ ವಿಧಾನದಾಗ ಮಾಡೇನಿ. ಈ ಥರ ಮಾಡಿರಿ, ಏನು ರುಚಿ ಆಕತ್ತಂತ್ರಿ. ಮಸ್ತ್ ಆಕತಿ. ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಭಾರಿ ಒಳ್ಳೆ ಕಾಂಬಿನೇಷನ್. 4 ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇನಿ, 2 ರುಬ್ಬಾಕ್ ಹಾಕೋತೇನಿ, 2 ಒಗ್ಗರಣೆಗೆ ತೆಗೆದಿಟ್ಕೋತೇನಿ. ಇದ್ರಾಗ ಎಲ್ಲ ಹಾಕಿಬಿಡ್ತೇನೆ. ಇದು ಹೊಸ ವಿಧಾನ ನೋಡ್ರಿ. ನಾನು ಒಂದೇ ಸಲ ರೆಡಿ ಮಾಡ್ಕೊತೇನೆ. ಗುರಳ್ ಪುಡಿ ಹಾಕಿದೆ, ಮೊದಲು ಈರುಳ್ಳಿ ಹಾಕೇನಿ, ಗುರಳ್ ಪುಡಿ ಹಾಕಿದೆ, ಮನೆಯೊಳಗೆ ಮಾಡಿದ್ದ ಮಸಾಲೆ ಪುಡಿ ಹಾಕಿದೆ, ಶೇಂಗಾ ಪೌಡ್ರ್ ಹಾಕೇನಿ, ಹುರಿದು ಪುಡಿ ಮಾಡಿಟ್ಟಂಥ ಶೇಂಗಾ ಪೌಡ್ರು, ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋನು, ಒಂದು ಸ್ವಲ್ಪ ಲಾಸ್ಟಿಗೆ ಹಾಕೋನು, ಉಪ್ಪು, ಖಾರ, ಅರ್ಶಿಣ ಪುಡಿ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಇದನ್ನೆಲ್ಲ ಹಾಕ್ಕೊಳ್ಳೋನು. ಒಂದು ಸ್ವಲ್ಪ ಹುಣಸೆ ಹಣ್ಣು ತೊಳೆದು ನೆನೆ ಇಟ್ಟೇನಿ, ಹಾಕ್ಕೊಳ್ಳೋನು. ಅದಕ್ಕೆ ಎಷ್ಟು ಬೇಕು ಅಷ್ಟು. ಹುಣಸೆ ಹಣ್ಣು ಹಾಕಿದ ಬೆಲ್ಲ ಹಾಕಲೇಬೇಕು. ನಿಮಗೆಲ್ಲ ಗೊತ್ತೈತು, ಉತ್ತರ ಕರ್ನಾಟಕದ ಅಡಿಗೆ ಅಂದರೆ ಉಪ್ಪು, ಖಾರ, ಹುಳಿ, ಬೆಲ್ಲ ಬಾಯಿ ಚಪ್ಪರಿಸ್ಕೊಂಡು ಉಣ್ಣಂಥದ್ದು ಮಸ್ತ ರುಚಿಯಾಗಿರ್ತೈತಿ. ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಬರೋನು, ನೈಸ್ ಪೇಸ್ಟ್ ಮಾಡ್ಕೊಂಬರೋನು, ಸೈಡಿಗಿಡೋನು. ಬಿಸಿ ಬಿಸಿ ಜೋಳದ ರೊಟ್ಟಿಗೆ ನೀವು ಈ ವಿಧಾನದಾಗ ಒಂದು ಸಲ ಎಣ್ಣೆಗಾಯಿ ಬದ್ನಿಕಾಯಿ ಮಾಡ್ಕೊರಿ. ಪದೇ ಪದೇ ಹಾಗೆ ಮಾಡ್ಕೊತೀರಿ, ಅಷ್ಟೊಂದು ಟೇಸ್ಟಿಯಾಗಿ ಬಂದೈತಿ. ಒಂದು ಫ್ಯಾನ್ ಇಟ್ಟೇನೀಗ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋನು. ಎಣ್ಣೆ ಕಾಯಿಲಿ. ಒಂದು 1/4 ಸ್ಪೂನ್ ಸಾಸಿವೆ ಹಾಕೋನು. ಸಾಸಿವೆ ಚಟಗುಡ್ಲಿ. ಈರುಳ್ಳಿ ಹಾಕೋನು. ಅರ್ಧ ಹಾಕಿ ಅರ್ಧ ತೆಗೆದಿಟ್ಟಿದ್ವಲ್ಲ. 4 ಈರುಳ್ಳಿ ಒಳಗೆ 2 ರುಬ್ಬಾಕ್ ಹಾಕಿದ್ದೆ, 2 ಇಲ್ಲಿ ಇಟ್ಕೊಂಡೀನಿ. ಸಾಧ್ಯದಷ್ಟು ಸಣ್ಣಗೆ ಹೆಚ್ಕೋಬೇಕು ನೋಡಿರಿ. ಇದು ಹಸಿ ಸ್ಮೆಲ್ ಹೋಗಬೇಕು, ಚೆಂದಾಗಿ ಎಣ್ಣೆ ಒಳಗೆ ಫ್ರೈ ಆಗಬೇಕು, ಕಲರ್ ಚೇಂಜ್ ಆಗಬೇಕು, ಫ್ರೈ ಆಗಬೇಕು. ಹಸಿ ಸ್ಮೆಲ್ ಇರಬಾರ್ದು, ಪಲ್ಯ ಚೆನ್ನಾಗಾಗಂಗಿಲ್ಲ. ಇಷ್ಟ ಆಗ್ಬೇಕು ನೋಡಿರಿ. ಇದು ಇಷ್ಟ ಆಗಿಂದ ಇದ್ರಾಗ ರುಬ್ಕೊಂಬಂದಂಥ ಮಸಾಲ ಹಾಕೋನು. ಒಂದು 5 ನಿಮಿಷದಾಗ ರೆಡಿ ಆಕತ್ರಿ. ಮಸ್ತ್ ಪಲ್ಯ ಅನ್ಬೋದು ಇದು. ಇದೊಂದು ಪಲ್ಯ ಮಾಡ್ರೆ ರೊಟ್ಟಿಗೂ ಸೈ, ಅನ್ನಕ್ಕೂ ಸೈ. ಈಗ ರುಬ್ಕೊಂಬಂದಂಥ ಮಸಾಲನ ಇದ್ರಾಗ ಹಾಕೋನು, ಸಣ್ಣ ಉರಿ ಇರಲಿ. ಇದು ನೈಸ್ ಪೇಸ್ಟ್ ಮಾಡ್ಕೊಂಬಂದ್ರೆ ಮಾತ್ರ ಗ್ರೇವಿ ಸೂಪರಾಗಿ ಬರ್ತೈತಿ, ತರಿಯಾಗಿರಬಾರ್ದು. ಇದನ್ನು ಚೆಂದಾಗಿ ಇದೇ ಒಗ್ಗರಣೆಯೊಳಗೆ ಒಂದು ನಿಮಿಷ ಸಣ್ಣ ಉರಿಯೊಳಗೆ ಕುದಿಸ್ಕೊಳ. ಯಾರೆಲ್ಲ ನಾ ಹಾಕೋ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲಿಗೆ ಬೇಕು. ಒಂದೇ ಒಂದು ನಿಮಿಷ ಸಣ್ಣುರಿಯೊಳಗೆ ಕುದ್ರೆ ಸಾಕಿದೆ. ಯಾಕಂದರೆ ಎಲ್ಲ ಹಸಿದ ರುಬ್ಬಿರ್ತೇವೆ, ಅದಕ್ಕೋಸ್ಕರ ಸಾಕಿನ್ನ. ಇದನ್ನು ಬದ್ನಿಕಾಯಿ ಹೋಳು ಮಾಡಿ ಇಟ್ಕೊಂಡೇವಲ್ಲ, ಬದ್ನಿಕಾಯಿ 4 ಭಾಗ ಮಾಡಿ ಇಟ್ಕೊಂಡೇವಲ್ಲ, ಅವನ್ನ ಈ ಮಸಾಲೆ ಅದರೊಳಗೆ ತುಂಬಿ ಬೇಯಿಸ್ಬಿಟ್ರೆ ರೆಡಿ ಆಕೈತೆ ನೋಡ್ರಿ ನಮ್ಮ ಎಣ್ಣೆಗಾಯಿ ಪಲ್ಯ. ಒಂದೊಂದೇ ಬದ್ನಿಕಾಯಿ ತೊಗೊಂಡು ಸ್ಪೂನಿಲೆ ಸುಡ್ತೈತಲ್ಲ, ಇದು ಸ್ಪೂನ್ಲೆ ತುಂಬ್ತಾನೆ ನೋಡ್ರಿ. ಒಳ್ಳೆ ಘಮ ಅನ್ನಕತ್ತೈತಿ ಈಗ ಇದು ನೋಡ್ರಿ. ಬದ್ನಿಕಾಯಿ ಈ ಥರ ಹಿಡ್ಕೊಂಡು ಸ್ಪೂನ್ಲೆ ಇದರೊಳಗೆ ತುಂಬಬೇಕು. ಆರಿದ್ದಿದ್ರೆ ಕೈಲೇ ತುಂಬ್ತೇವೆ. ಇದು ಸುಡೋದೈತಲ್ಲ, ಸ್ಪೂನ್ಲೆ ತುಂಬಿಡ್ಬೇಕು. ಒಂದೊಂದೇ ಬದ್ನಿಕಾಯಿ ತುಂಬಿ ಇದಿಷ್ಟು ತುಂಬಿಟ್ಕೊಳೋಣ ನೋಡ್ರಿ. ಈ ಥರ ತುಂಬಬೇಕು. ಎರಡು ತುಂಬಿ ತೋರ್ಸೇನಿ, ಉಳ್ಕಿವೆಲ್ಲ ನಾನು ತುಂಬಿಟ್ಕೋತೇನೆ.
ಈ ಥರ ಎಲ್ಲ ಬದ್ನಿಕಾಯನ್ನು ತುಂಬಿದ್ದಾತು. ಉಳ್ದಂಥ ಮಸಾಲೆ ಇಲ್ಲೇ ಸೈಡಿಗೆ ಐತೆ ನೋಡ್ರಿ. ನೀರು ಹಾಕಿ ಅದಕ್ಕೆ ಕುದಿಯೋ ಮಟ್ಟಿಗೆ ಎಷ್ಟು ನೀರು ಬೇಕು, ಕುದ್ದ ಮೇಲೂ ನಮಗೆ ಗ್ರೇವಿ ಎಷ್ಟು ಬೇಕು ಅಷ್ಟು ಹಾಕಿ ಬೇಯಿಸ್ಕೊಳೋಣ. ಬದ್ನಿಕಾಯಿ ಮಾತ್ರ ಫ್ರೆಶ್ ಇರಬೇಕು. ಹಿಂದೆ ತುಂಬೆಲ್ಲ ಹಂಗೆ ಬಿಟ್ಟಿರಿ ಅನ್ಬೇಡ್ರಿ. ಆ ತುಂಬು ಬೇಕಂತ ಬಿಟ್ಟಿರೋದು ಹಿಡ್ಕೊಂಡು ತಿನ್ನೋಕೆ ಅನುಕೂಲ ಆಗ್ತೈತಿ, ಮಸ್ತ್ ಆಗ್ತೈತಿ. ಅದಕ್ಕೋಸ್ಕರ ನೋಡಿರಿ, ಇಲ್ಲಿ ಮಸಾಲೆ ಐತಿ ಸೈಡ್ಗೆ. ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಸಣ್ಣ ಉರಿ ಇಟ್ಟು ಪ್ಲೇಟ್ ಮುಚ್ಚಿ ಚೆಂದಾಗಿ ಬೇಯಿಸ್ಕೊಂಬಿಡೋಣ. ಉಳ್ದಂಥ ಮಸಾಲ ಅದರ ಜೋಡಿ ಮಿಕ್ಸ್ ಮಾಡಿಬಿಡೋಣ. ಸಣ್ಣ ಉರಿಯೊಳಗೆ ಕುದಿಬೇಕಿದು, ಜೋರು ಉರಿ ಇಡಬಾರ್ದು, ತಳ ಹಿಡಿತೈತಿ. ಸಣ್ಣ ಉರಿಯೊಳಗೆ ಆಗಾಗ ಕೈ ಆಡಿಸ್ತಾ ಇರಬೇಕು, ಚೆಂದ ಬೇಯಿಸ್ಕೊಂಡ್ಬಿಡ್ಬೇಕು. ಎಷ್ಟು ಚಂದ ಕುದಿಯಾಕತ್ತದ ನೋಡ್ರಿ. ಇನ್ನೂ ಸ್ವಲ್ಪ ಹೊತ್ತು ಕುದಿಬೇಕಿದು, ನೋಡಿರ ಗೊತ್ತಾಕತಿ. ಇನ್ನೊಂದು ಸ್ವಲ್ಪ ಹೊತ್ತು ಕುದಿಬೇಕು. ಹೆಚ್ಚು ಕಡಿಮೆ ಬದ್ನಿಕಾಯಿ ಕುದಿಯಾಕ ಒಂದು 3 ನಿಮಿಷ ಬೇಕಾಕತಿ. ಈ ವಿಧಾನದಾಗ ಒಂದು ಸಲ ಬದ್ನಿಕಾಯಿ ಪಲ್ಯ ಮಾಡ್ಕೊಂಡು ನೋಡ್ರಿ, ಇಷ್ಟ ಇಲ್ದರು ತಿಂತಾರ. ನೀವು ಪದೇ ಪದೇ ಮಾಡ್ಕೊತೀರಾ. ರೆಡಿ ಆಗೈತೆ ನೋಡ್ರಿ. ಈಗ ಏನು ಸೂಪರಾಗಿ ಬಂದೈತಿ. ಬೆಂದೈತಿ ಬದ್ನಿಕಾಯಿ ಆಲ್ರೆಡಿ. ಇನ್ನು ಬೇಯಿಸೋದು ಸಾಕು, ಬಂದ್ ಮಾಡಿಬಿಡ್ತಾನಂತ ಗ್ಯಾಸು. ಒಳ್ಳೆ ಘಮ, ಒಳ್ಳೆ ಟೇಸ್ಟು. ನೋಡಿರಿ ಎಷ್ಟು ಚೆನ್ನಾಗಿ ಬೆಂದೈತಿ, ಮಸ್ತಾಗೈತಿ. ಸಾಕಿದಕ್ಕೆ ಫೈನಲಾಗಿ ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಡ್ತೇನೆ, ಮುಗೀತು ನೋಡ್ರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಎಲ್ಲರಿಗೂ ನಮಸ್ಕಾರ ರೀ.